ಮಹಿಳಾ ದಿನಾಚರಣೆನೂ ಒಟ್ಟೊಟ್ಟಿಗೆ ಬರ್ತದೆ ರೀ. ಹೋಳಿ ಹುಣ್ಣಿಮೆನೂ ಒಂದೇ ತಿಂಗಳಾಗ ಬರ್ತದೆ ಎರಡೂ. ಮುಂದಿನ ವರ್ಷ ನಮ್ಮ ಮಹಿಳೆಯರಿಗೆ ಹೋಳಿ ಹುಣ್ಣಿಮೆ ನಿಮಿತ್ತವಾಗಿ ನೀವೇನು ಈ ಒಂದು ಹಲಗೆ ಸ್ಪರ್ಧೆಯನ್ನು ನೀವು ಏರ್ಪಡಿಸ್ತೀರಲ್ಲ, ಮಹಿಳೆಯರಿಗೆ ನೀವು ಪ್ರಾಧಾನ್ಯತೆ ಕೊಡ್ತೀರೇನೋ ಭಾಗವಹಿಸೋಕ್ಕೆ? ನೋಡ್ರಿ, ನಾನು ನಿಮಗೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಮ್ಮ ಈ ಹಲಿಗೆ ಹಬ್ಬ ಚಾಲನೆ ಕೊಡೋಳೆ ಒಬ್ಬಕ್ಕೆ ಹೆಣ್ಮಗಳು ಏನು ರೀ. ಈಗ ಮುಂದಿನ ವರ್ಷ ಯಾಕೆ ಈಗಾದರೂ ಬಂದು ಅವ್ರು ಭಾಗವಹಿಸ್ತೀನಪ್ಪ ಅಂತಂದ್ರೆ ಈ ಸರನೇ ಅವ್ರಿಗೆ ಮುಂದಿನ ವರ್ಷದ ತನಕ ಕಾಯ್ಬೇಡ್ರಿ, ಮತ್ತು ಒಂದು ವರ್ಷ ಕಾಯ್ಬೇಕಾಗ್ತದೆ. ಮುಂದೆ ವರ್ಷ ಏನಾಗ್ತದೆ ಗೊತ್ತಿರೋದಿಲ್ಲ. ಅದಕ್ಕೆ ಈಗ ನಾಳೆನೇ ಐತಿ, ನಾಳೆನೂ ಬಂದು ಅವ್ರು ಬೇಕಾದಂಗೆ ಭಾಗವಹಿಸ್ಬೋದು. ನಮಸ್ಕಾರ ವೀಕ್ಷಕರೇ, ಭೀಮ ಹೋರಾಟ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪಾರ್ವತಿ. ಶ್ರೀರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ, ಹಿಂದೂ ಹುಲಿ ವಿಜಯಪುರ ನಗರದ ಸಾವಿರಾರು ಯುವಕರ ಆದರ್ಶ ಆಗಿರುವಂತಹ ಉಮೇಶ್ ವಂದಾಲ್ ಅವರು ನಮ್ಮ ಭೀಮ ಹೋರಾಟ ಸುದ್ದಿವಾಹಿನಿ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತ ಸರ್. ನಮಸ್ಕಾರ. ಉಮೇಶ್ ವಂದಾಲ್ ಅವರ ಬಗ್ಗೆ ಬಹಳ ಪರಿಚಯ ಮಾಡಿಕೊಡುವ ಅವಶ್ಯಕತೆ ಇಲ್ಲ. ಅವರು ತಮ್ಮ ಜನಪರ ಕಾರ್ಯಕ್ರಮಗಳಿಂದ ಇಡೀ ವಿಜಯಪುರ ಜಿಲ್ಲೆಗೆ ಚಿರಪರಿಚಿತರು. ಪ್ರತಿ ವರ್ಷ ರಾಮನವಮಿಯ ಉತ್ಸವದಂದು ಶ್ರೀರಾಮಚಂದ್ರನ ಭವ್ಯ ಶೋಭಾಯಾತ್ರೆಯನ್ನು ಆರಂಭಿಸಿದ ಕೀರ್ತಿ ಉಮೇಶ್ ವಂದಾಲ್ ಅವರದು. ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಆಗಿರಲಿ, ಅಲ್ಲಿ ಉಮೇಶ್ ವಂದಾಲ್ ಅವರದ್ದೇ ನೇತೃತ್ವ. ರಾಮ ಜನ್ಮಭೂಮಿ ಟ್ರಸ್ಟ್ಗೆ ನಿಧಿ ಸಮರ್ಪಣಾ ಅಭಿಯಾನ ಆಗಿರಲಿ, ಗೋವುಗಳನ್ನು ಸಾಗಾಟ ಮಾಡುವವರ ವಿರುದ್ಧ ಹೋರಾಟ ಆಗಿರಲಿ, ನರೇಂದ್ರ ಮೋದಿಯವರಿಂದ ಪ್ರೇರಿತರಾಗಿ ವಿಜಯಪುರದಲ್ಲಿ ಸ್ವಚ್ಛ ನಗರ ಫೌಂಡೇಶನ್ ವತಿಯಿಂದ ನಗರದ ಬೀದಿಗಳಲ್ಲಿ ಕಸಬರಿಗೆ ಹಿಡಿದು ಕಸಗೊಳಿಸುವ ಸೇವೆಯೇ ಆಗಿರಲಿ, ಉಮೇಶ್ ವಂದಾಲ್ ಅವರು ಶ್ರದ್ಧೆ ಮಾಡುವ ಕಾಯಕ ಜೀವಿ. ನಮ್ಮ ದೇಶದಲ್ಲಿ ಗಂಡಸರು ಸಂಭ್ರಮದಿಂದ ಆಚರಿಸುವ ಒಂದೇ ಒಂದು ಹಬ್ಬ, ಅದು ಹೋಳಿ. ಪ್ರತಿ ವರ್ಷ ಹೋಳಿ ಹಬ್ಬದ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಪ್ರತಿ ವರ್ಷ ಶಿವಾಜಿ ವೃತ್ತದಲ್ಲಿ ಹಲಿಗೆ ಸ್ಪರ್ಧೆ ಏರ್ಪಡಿಸುತ್ತಾರೆ. ಈ ವರ್ಷದ ಹಲಿಗೆ ಸ್ಪರ್ಧೆ ನಾಳೆ ಅಂದರೆ 10 ಮಾರ್ಚ್ ಸೋಮವಾರ ಜರುಗಲಿದೆ. ವೀಕ್ಷಕರೇ, ಈ ಹೋಳಿ ಹಬ್ಬದ ಪ್ರಯುಕ್ತ ಹಲಿಗೆಯ ಸಂಭ್ರಮದ ಕಾರ್ಯಕ್ರಮದ ಕುರಿತು ಉಮೇಶ್ ವಂದಾಲ್ ಸರ್ ಅವರು ಒಂದೆರಡು ಪ್ರಶ್ನೆಗಳನ್ನು ನಾನು ಇಲ್ಲಿ ಕೇಳಲು ಇಚ್ಛಪಡುತ್ತೇನೆ. ಸರ್, ಎಷ್ಟು ವರ್ಷದಿಂದ ಈ ಹಲಿಗೆ ಹಬ್ಬವನ್ನು ನೀವು ಸ್ಟಾರ್ಟ್ ಮಾಡಿದಿರಿ? ಸುಮಾರು 5 ವರ್ಷ ಆಯ್ತು ನಾ ಹಲಿಗೆ ಹಬ್ಬ ಪ್ರಾರಂಭ ಮಾಡಿ. ಈ ಸ್ಪರ್ಧೆ ಏರ್ಪಡಿಸಲು ಏನು ಪ್ರೇರಣೆ ಸರ್ ತಮಗೆ? ಏನಾಗ್ಬಿಟ್ಟದಂದ್ರೆ, ನಿಮ್ಮ ಬರ್ಬರ್ತಾ ಎಲ್ಲ ಯುವ ಜನಾಂಗ ಮೊದಲು ನಾವು ಹಲಿಗೆ ಎಷ್ಟು ಸಣ್ಣವರಿದ್ದಾಗ ಸಾಕಷ್ಟು ಹಲಿಗೆ ಒಂದು ಓಣ್ಯಾಗ ಹಲಿಗೆ ಬಡಿದು ಭಾಳ ಆವಾಜ್ ಕೇಳ್ತಿದ್ದೆವು. ಇತ್ತಿತ್ತಲಾಗ ಇದು ಒಂದು ಇದನ್ನೇ ಹೋಗ್ಬಿಟ್ಟದು, ಅದೊಂದು ನಮ್ಮ ಸಂಸ್ಕೃತಿ. ಅದು ಇವತ್ತು ಹೋಳಿ ಹುಣ್ಣಿಮೆ ಬತ್ತಪ್ಪ ಅಂತಂದ್ರೆ ಗಂಡಸೂರು ಹಬ್ಬ ಅಂದ್ರೆ ಅದು ಒಂದೇ ಹಲಿಗೆ ಹೊಡಿದು. ಪ್ರತಿ ಓಣ್ಯಾಗ ನಮಗೆ ನೀರು ಹೋಗೋದು ಕಳಿಸ್ತಿದ್ರು ಹಲಿಗೆ ಹೊಡ್ಯಾಕತ್ತೀವಿ ಅಂದ್ರೆ. ಅಂಥ ಒಂದು ಸಂದರ್ಭ ಇತ್ತು. ಈ ಎಲ್ಲರೂ ಏನಾಗ್ಬಿಟ್ಟಾರೆ, ಟಿ ವಿ ಮೊಬೈಲ್ದಾಗ ಬ್ಯುಸಿ ಆಗಿಬಿಟ್ಟಾರೆ. ಆ ನಮ್ಮ ಸಂಸ್ಕೃತಿನೇ ಮರೆತು ಹೋಗಿಬಿಟ್ಟಾರೆ. ಅದಕ್ಕೆ ಪ್ರತಿಯೊಬ್ಬರು ಮೊದಲು ನೋಡ್ರಿ, ಎಲ್ಲ ಸಣ್ಣ ಸಣ್ಣ ಹುಡುಗರು ಪ್ರತಿ ಮನೆಗೆ ಹಲಿಗೆ ಒಯ್ತಿದ್ರು. ಈ ಯಾರೂ ಹಲಿಗೆನೇ ಒಯ್ಯೋದಿಲ್ಲ, ಮತ್ತು ಯಾರೂ ಬಾರಿಸ್ಲಕ್ಕ ಇದನ್ನೇ ಮಾಡೋದಿಲ್ಲ. ಅದಕ್ಕೆ ಅದೊಂದು ಏನು ಮಾಯ ಆಗ್ತದೆ. ಇನ್ನು ಮುಂದೆ ಬರುವಂಥ ದಿವಸ ಒಳಗೆ ನಾವು ಮೊಬೈಲ್ ಒಳಗೆ ತೋರಿಸುವಂಥ ಪರಿಸ್ಥಿತಿ ಬರ್ತದೆ, ಈಗ ಹಿಂಗೆ ಹಲಿಗೆ ಬಾರಿಸ್ತಿದ್ರಪ್ಪ ಅಂತಂದು. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ, ಈ ಒಂದು ಸಂಸ್ಕೃತಿ ಉಳಿಬೇಕು ಅನ್ನುವಂಥ ದಿಶೆಯಲ್ಲಿ ನಾವು ಅದು ಹಲಿಗೆ ಹಬ್ಬ ಅಂದರೆ ಈಗ ಸ್ಪರ್ಧೆ ಏರ್ಪಡಿಸಿದ್ವಿ. ಅದಕ್ಕೆ ಬಹುಮಾನ ಕೂಡ ಇಟ್ಟಿದ್ದೀವಿ. 3 ಗುಂಪುಗಳಿಗೆ ಬಂದಂಥವ್ರಿಗೆ 3 ಥರ ಬಹುಮಾನ, ಮತ್ತು ಇಂಡಿವಿಜುವಲ್ ಒಬ್ಬರೇ ಹಲಿಗೆ ಬಾರಿಸೋರಿಗೆ ಅವ್ರಿಗೂ 3 ಥರ ಬಹುಮಾನ ಇಟ್ಟಿದ್ದೇವೆ. ಇವು ಯಾರ್ಯಾರು ಎಲ್ಲ ಸಮಾಜದವ್ರಿಗೆ ಕರ್ಕೊಂಡು ಏನು ಈ ಬೇರೆ ಬೇರೆ ಊರುಗಳಿಂದ, ಅಂದ್ರೆ ಬಿಜಾಪುರ ಜಿಲ್ಲೆ ಬೇರೆ ಬೇರೆ ಊರುಗಳಿಂದ ಇವತ್ತು ನಾವು ನೋಡ್ತಿದ್ದೀವಿ. ಹೋಳಿ ಹುಣ್ಣಿಮೆಯಪ್ಪ ಅಂತಂದ್ರೆ ಬಾಗಲಕೋಟೆ ಫೇಮಸ್. ಹೋಳಿ ಹುಣ್ಣಿಮೆ ಬರೀ ಬಾಗಲಕೋಟೆ ಯಾಕೆ, ಹಲಿಗೆ ಹಬ್ಬ ಇರ್ಬೋದು, ಬರೀ ಬಾಗಲಕೋಟೆ ಫೇಮಸ್. ಬಿಜಾಪುರ ಮತ್ತು ಏನದು, ಬಿಜಾಪುರಕ್ಕೂ ಒಂದು ಏನರ ಬೇಕಲ್ಲ. ಅದಕ್ಕೆ ಆ ಬಿಜಾಪುರಕ್ಕೆ ಒಂದು ಏನಾರ ಒಂದು ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ನಮ್ಮ ಗೆಳೆಯರ ಬಳಗ, ನಮ್ಮ ಶಂಕರ್ ಕುಂಬಾರ ಅಂತಂದು ನಮ್ಮ ಗೆಳೆಯ ಅಂತ ಇಲ್ಲ, ಇದೊಂದು ಸಂಸ್ಕೃತಿನೇ ಮರೆತು ಹೊಂಟ್ಬಿಟ್ಟದ. ಅದಕ್ಕೆ ಇದೊಂದು ಹೋಳಿ ಇದು ನೀವು ಮಾಡಿದ್ರೆ ಸ್ವಲ್ಪ ಸರಿಯಾಗಿ ಆಗ್ತದೆ. ಯಾಕಂದರೆ ಸಂಘಟನೆ ಐತಿ, ಮೊದಲಿನ ಹಿಡಿದು ನಾವು ಸಂಘಟನೆಯಲ್ಲಿ ದುಡ್ಕೋತ ಬಂದವರು, ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ದಳ ಆಗಲಿ. ಅದಕ್ಕೆ ಈ ಒಂದು ಕೆಲಸ ನೀವು
ಮಾಡಿದ್ರೆ ಸರಿ ಆಗ್ತದಂದು ನಮ್ಮ ಶಂಕರ್ ಕುಂಬಾರ ನಮಗೆ ಹೇಳಿದ್ರು ಹಿಂಗೆ ಮಾಡಿರಿ ನೀವು ಎಲ್ಲರೂ ಸೇರಿ ಮಾಡೋಣ ಅಂತಂದು. ಅವಾಗಿಂದ ಇದು 5 ವರ್ಷ ಆಯಿತು ಇವತ್ತಿಗೆ ಪ್ರಾರಂಭ ಮಾಡಿ. ಅದಕ್ಕೆ ಒಳ್ಳೆಯ ಸ್ಪಂದನೆ ಐತಿ. ಎಲ್ಲ ಸಮಾಜದವ್ರು ಕೂಡ ಅದಕ್ಕೆ ಪ್ರೈಜ್ಗಳನ್ನು ಕೊಡ್ತಾರೆ. ಎಲ್ಲ ನಾವು ಬರೀ ನೇತೃತ್ವ ವಹಿಸೋದು ಅಷ್ಟೇ, ಎಲ್ಲ ಜನನೇ ಎಲ್ಲ ಪಾಪ ನಮ್ಮ ಕಾರ್ಯಕರ್ತರು ಇರ್ಬೋದು ಓಡಾಟ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ. ಈಗೇನು ಸೋಷಿಯಲ್ ಮೀಡಿಯಾ ಐತಿ, ಈಗ ತಮ್ಮ ಪತ್ರಿಕಾ ಮಾಧ್ಯಮ ಮೂಲಕ, ತಮ್ಮ ಚಾನಲ್ಗಳ ಮೂಲಕ, ಇವತ್ತು ಈ ಪೇಪರ್ಗಳ ಮೂಲಕ, ಮತ್ತು ಇವತ್ತೇನು ನೀವು ಸೋಷಿಯಲ್ ಮೀಡಿಯಾ ಐತಿ, ಎಲ್ಲದರ ಮೂಲಕ ಹರಡಿ ಅದೊಂದು ದೊಡ್ಡ ಪ್ರಮಾಣವಾಗಿ ಆಗಿಬಿಟ್ಟದ್ರಿ ಅದು. ಸರ್, ನಮ್ದು ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಹೆಣ್ಮಕ್ಳು ಎಲ್ಲ ಕ್ಷೇತ್ರದೊಳಗೂ ಮುಂದದಾರ, ಈ ಹಲಗಿ ಕ್ಷೇತ್ರದೊಳಗೆ ಹೆಣ್ಮಕ್ಳಿಗೆ ಯಾಕಿಲ್ಲ ಈ ಹಲಗಿ ಸ್ಪರ್ಧೆ ಅಂತ? ನಿಮಗೊಂದು ಇರಲಿ, ಈಗ ನಾವು ಹಚ್ಚಿರ್ತಕ್ಕಂಥ ಪೋಸ್ಟರ್ ನೋಡ್ರಿ, ಆ ಹೆಣ್ಣು ಮಗಳೇ ಹಲಗಿ ಬಾರಿಸಿ ಚಾಲನೆ ಕೊಟ್ಟಾಳೆ ಇದಕ್ಕೆ. ಈಗ ಅದಕ್ಕೆ ಹಲಗೆ ಚಾಲನೆ ಕೊಟ್ಟಿದೆ, ಹೆಣ್ಮಕ್ಳ ಕಡೆಯಿಂದ ಚಾಲನೆ ಕೊಡಿಸಿದ್ದೇವೆ. ಯಾಕಂದ್ರೆ ಇದು ಅದ್ರಾಗ ಗಂಡು ಹೆಣ್ಣು ಭೇದ ಇರಬಾರ್ದು. ಆದರೆ ಹೆಣ್ಮಕ್ಳ ಕಡೆಯಿಂದೇ, ಅಂದ್ರೆ ನಮ್ಮ ಗೆಳೆಯ ಅದನ್ನು ನಮ್ಮ ಸಂದೀಪ ಕಟ್ಗೆ ಅಂತಂದು ಅವ್ರ ಮನೆಯವರು ಪ್ರಥಮ ಹಲಗಿ ಬಾರಿಸುವ ಮುಖಾಂತರ ಅದು ಚಾಲನೆ ಕೊಟ್ಟಿದೆ ಹೆಣ್ಮಗಳು. ಅಂದ್ರೆ ಹೆಣ್ಮಕ್ಳು ಯಾವ ಕ್ಷೇತ್ರದೊಳಗೂ ಹಿಂದಿಲ್ಲ ಒಂದು ಕೈ ಮೇಲಿದೆ ಅಂತ ನೋಡ್ರಿ. ಇವತ್ತಿಗೆ ನಮ್ಮ ಹೆಮ್ಮೆ ಅನ್ನಿಸ್ತದೆ. ಬಿಜಾಪುರ್ನಾಗ ಇವತ್ತು ನೋಡ್ಬೋದು, ನಮ್ಮ ಒಬ್ಬ ಗೆಳೆಯ ಅದನ್ನು ವಿಶಾಲ್ ಜೈನ್ ಅಂತಂದು, ಅವನ ಮಗಳು CA ಒಳಗೆ, ಚಾರ್ಟೆಡ್ ಅಕೌಂಟೆಂಟ್ ಒಳಗೆ ಇವತ್ತಿಗೆ ದೇಶಕ್ಕೆ 4th ರ್ಯಾಂಕ್ ಬಂದಾಳಕ್ಕೆ, ನಮ್ಮ ಬಿಜಾಪುರದ ಹುಡುಗಿಗೆ. ಮತ್ತು ಇನ್ನೊಬ್ಬ ನಮ್ಮ ಗೆಳೆಯ ಅದನ್ನು, ಅವನ ಮಗಳು 18 ವಯಸ್ಸಿನ ಅತಿ ಯಂಗ್ ಪೈಲಟ್ ಆಗ್ಯಾಳ, ನಮ್ಮ ಅಮೀನ್ ಹುಲ್ಲೂರು ಅಂತಂದ ಅವ್ನ ಮಗಳು ಇದಾಗ. ಅಂದ್ರೆ ನಮಗೆ ಹೆಣ್ಮಕ್ಳು ಎದುರಾಗೂ ಇಂದಿಲ್ಲ. ಈ ಕಾರ್ಯಕ್ರಮ ಕೂಡ ಹೆಣ್ಮಕ್ಳೇ ಸಾಕಷ್ಟು ಜನ ಬಂದಿರ್ತಾರೆ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಹೆಚ್ಚಿಗೆ ಇರ್ತಾರೆ. ಈ ಕಾರ್ಯಕ್ರಮ ವೀಕ್ಷಿಸಲು ಬಂದವ್ರೆ, ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋರು ಹೆಣ್ಮಕ್ಳೇ. ಓಕೆ ಸರ್, ನಮ್ಮದು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಇಷ್ಟೆಲ್ಲ ನೀವು ವರ್ಷ ಕಾರ್ಯಕ್ರಮನ ಆಯೋಜನೆ ಮಾಡ್ತೀರಲ್ಲ ಸರ್, ನೀವು ಈ ಒಂದು ನಿಮ್ಮ ದುಡಿಮೆಯಲ್ಲಿನ ಅರ್ಧದಷ್ಟು ಭಾಗ ನೀವು ಸಮಾಜ ಸೇವಕ್ಕೆ ಇಡ್ತೀರಂತ ನನ್ನ ಅಭಿಪ್ರಾಯ ಅಂತ. ಈಗ ಮೊದಲಿನ ಹಿಡಿದು ನಾವು ಸಂಘಟನೆ ಮಾಡ್ಕೋತ ಬಂದಿದ್ದೀವಿ. ಮೊದಲು ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ದಳ ಆಗಲಿ, ಈ ಸಂಘಟನೆ ಮಾಡ್ಕೋತ ನಾವು ಜನರ ಜೊತೆ ಬೆರೆತು ಬಿಟ್ಟಿವಿ. ಇವತ್ತಿಗೆ ನೋಡ್ರಿ, ಬಿಜಾಪುರ್ನಾಗ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಒಂದು ಕಾಲದಾಗ ನಾವು ಏನಾರೇ ಒಂದು ಹಿಂದೂ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಯಾರೂ ಸಹಕಾರ ಕೊಡ್ತಿದ್ದಿಲ್ಲ. ಯಾಕಂದ್ರೆ ಹಿಂದೂಗಳು ಒಕ್ಕಟ್ಟಾಗ್ತಿರಲಿಲ್ಲ. ಈಗ ವಾತಾವರಣ ಹಂಗೆ ನಿರ್ಮಿಸ್ಬೇಕಾದ್ರೆ ಇದರ ಹಿಂದೆ ಸಾಕಷ್ಟು ಕಾರ್ಯಕರ್ತರ ಶ್ರಮ ಅದ. ಎಷ್ಟೋ ಜನ ಕಾರ್ಯಕರ್ತರು ಅವಾಗ ನನ್ನ ಜೊತೆ ಇದ್ದವರು 25-30 ವರ್ಷದಿಂದ, ಅವ್ರ ಮಕ್ಕಳು ಈಗ ನನ್ನ ಜೊತೆ ಅದಾರೆ. ಅಂದ್ರೆ ಅವಾಗ ನಾವೊಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಅವ್ರ ಮಕ್ಕಳು ಕೂಡ ಕಳಿಸ್ತಾರೆ ನಮ್ಮ ಎಲ್ಲ. ಅಂದ್ರೆ ಇವತ್ತು ನಮ್ಮ ಸಾಕಷ್ಟು ಹೋರಾಟಗಳು ಮಾಡೀವಿ. ಇವತ್ತು ಹಿಂದೂ ಜನ ಇವತ್ತು ಮಾರ್ಕೆಟ್ ಒಳಗೆ ತಿರುಗಾಡ್ಬೇಕಂದ್ರೆ ಆಗ್ತಿರ್ಲಿಲ್ಲ. ಇವತ್ತು ಕುಂಕುಮ ಹಚ್ಕೊಂಡು ತಿರ್ಬೇಕಾದ್ರೆ ಪರಿಸ್ಥಿತಿ ಹಂಗಿತ್ತು. ಅವಾಗ ಒಂದು ಸಂಘಟನೆ ಮೂಲಕ ಇವತ್ತು ಸಾಕಷ್ಟು ಜನ ಅದಕ್ಕೆ ಪ್ರೇರಿತರಾಗ್ಯಾರ, ಮತ್ತು ಎಲ್ಲರೂ ಜಾಗೃತರಾಗ್ಯಾರ. ನಮ್ಮ ಹಬ್ಬ ಹರಿದಿನಗಳು ಉಳಿಬೇಕು. ಇವತ್ತು ನಮ್ಮ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಹಬ್ಬ ಹರಿಗಳು, ನಮ್ಮ ಸಂಸ್ಕೃತಿ ಉಳಿಬೇಕು. ಇವತ್ತು ದೇಶ ಉಳಿಬೇಕಪ್ಪ ಅಂತಂದ್ರೆ ಭಾರತ ದೇಶದ ಸಂಸ್ಕೃತಿಗಳದಾವೆ ಇವೆಲ್ಲ. ಹೋಳಿ ಹುಣ್ಣಿಮೆ ಸುಡೋದು, ಹಲಗಿ ಬಾರಿಸೋದು, ಇವು ಎಲ್ಲ ನಶಿಸಿ ಹೊಂಟ್ಬಿಟ್ಟವು ಬರಬರ್ತ. ಈ ಒಂದು ದಿಶೆಯಲ್ಲಿ ನಾವು ಏನು ಮಾಡೇವೆ ಅಂದ್ರೆ, ಎಲ್ಲರೂ ಒಳ್ಳೆ ಜಾಗೃತ ಮಾಡೋದು. ಈ ಒಂದು ಹಲಗಿ ಮುಖಾಂತರ ಇರ್ಬೋದು, ರಾಮನವಮಿ ಉತ್ಸವ ಮಾಡುವ ಮುಖಾಂತರ ಇರ್ಬೋದು. ಬರೀ ರಾಮನವಮಿ ಉತ್ಸವ ಅಂದ್ರೆ ಉತ್ಸವಕ್ಕಷ್ಟೇ ಸೀಮಿತ ಅಲ್ಲ, ಸಾಕಷ್ಟು ಇವತ್ತಿಗೆ ನೋಡ್ರಿ ಲ್ಯಾಂಡ್ ಜಿಹಾದ್ ಆಗ್ತದೆ, ಲವ್ ಜಿಹಾದ್ ಆಗ್ತದೆ. ಅವೆಲ್ಲ ತಡೆಗಟ್ಲಾಕ ಇವತ್ತಿಗೆ ನಮ್ಮ ಕೆಲವೊಂದು ಜನರಿಗೆ ಕೆಲವೊಂದು ಏರಿಯಾದಾಗ ವ್ಯಾಪಾರ ಮಾಡೋಕ್ಕೆ ಕೊಡೋಲ್ಲ. ಅಂಥ ಸಮಯದಾಗ ಅವರಿಗೆಲ್ಲ ನಿಂತಲ್ಲಿ ವ್ಯಾಪಾರ ಮಾಡಿಸ್ಕೊಡುವಂಥದ್ದು ಇವೆಲ್ಲ ಸಂಘಟನಾತ್ಮಕ ವಿಷಯಗಳದಾವೆ. ಯಾಕಂದ್ರೆ ಸಾಕಷ್ಟು ಜನ ಈಗ ಬಂದಾರ, ಆ ಹುಲಿ ಈ ಹುಲಿ ಅತ್ತಾರ. ನಾ ಹುಲಿ ಗಿಲಿ ಅತ್ತಿಲ್ಲ, ಸಾಮಾನ್ಯ ಮನುಷ್ಯ. ನಾನು ಸಾಮಾನ್ಯ ಟೇಲರಿಂಗ್ ಮಾಡ್ಕೋತ ಬಂದವನ. ನನಗೆ ಜನರು ಒಂದು ನಗರಸಭೆ ಆರಿಸ್ತಂದರು, ಮಹಾನಗರ ಪಾಲಿಕೆ ಆರಿಸ್ತಂದರು. ಪಾಪ ಜನರು ಸಹಕಾರ ಮಾಡಿದಾಗ ಮಾತ್ರ ನಾ ಇಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು. ಈಗ ಜನರ ಸಲಹೆ ಮಾಡೋದು ಏನು ಮಾಡಿದ್ರು, ಈಗ ನಮ್ಮವ್ರು ಬೆಳೀಲಿ, ನಮ್ಮ ಇದು ಆಗಲಿ, ಎಲ್ಲ ಕ್ಷೇತ್ರದೊಳಗೆ ಎಲ್ಲರೂ ಬೆಳೀಲಿ. ಹೇಳಿದ್ರಲ್ಲ ನೀವು ಹೆಣ್ಮಕ್ಳಿಗೆ, ಈ ಹೆಣ್ಮಕ್ಳ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತೀವಿ ನಾವು. ಹೆಣ್ಮಕ್ಳು ಯಾರ್ಯಾರು ಯಾವ ಇದ್ರಾಗ ಒಂದೊಂದು ಫೀಲ್ಡ್ ಇರ್ತಾವೆ. ಅವ್ರವ್ರ ಈಗ ಒಂದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಹೆಣ್ಮಕ್ಳು ಯಾರೇ ಮುಂದೆ ಬಂದರು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಸಾಕಷ್ಟು ಸಹಾಯ ಸಹಕಾರ ನಮ್ಮ ಬಳಗದ. ನಾವು ಒಬ್ಬನೇ ಅಲ್ಲ, ನಮ್ಮದು ಏನಿದೆ ರಾಮನವಮಿ ಉತ್ಸವ ಸಮಿತಿ ಅಂತ ಏನದಲ್ಲ, ಆ ಬಳಗದಿಂದ ನಾವು ಇದು ಎಲ್ಲ ಇವತ್ತಿಗೆ ಸ್ವಚ್ಛ ಭಾರತ ಮಾಡಿರ್ಬೋದು. ಸಾಕಷ್ಟು ಜನ ಹಿರಿಯರು ಅದಾರ, ಯುವಕರದಾರ. ತಮ್ಮ ಎಲ್ಲ ಕೆಲಸ ಬಿಟ್ಟು ಸಮಾಜದ ಸಲುವಾಗಿ ನಾನು ಡೈಲಿ 2 ತಾಸು ಕೊಡ್ತೀನಿ ಅಂದಾಗ ಒಂದು 100-150 ಜನ ನಮಗೆ ಹಂಗೆ ಟೈಮ್ ಕೊಟ್ಟಾಗ ನಾವು ಇವತ್ತು 7 ವರ್ಷ ನಗರ ಸ್ವಚ್ಛತಾ
ಸುರಕ್ಷಿತ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತಿಗೆ ಸಾವಿರಾರು ಗಿಡ ನಟ್ಟಿವಿ ಸಿದ್ದೇಶ್ವರ ಅಪ್ಪಗಳ ಪ್ರೇರಣೆಯಿಂದ. ಇವತ್ತು ಯೋಗ ಕಾರ್ಯಕ್ರಮ ಮಾಡಿದ್ದೀವಿ ಈ ಒಂದು ರಾಮನವಮಿ ಉತ್ಸವ ಸಮಿತಿಯಿಂದ. ಸಿದ್ದೇಶ್ವರ ಅಪ್ಪಗಳು ಹೇಳಿದ್ರು ಅದೊಂದು ಯೋಗ ಕಾರ್ಯಕ್ರಮ ಆಗಬೇಕು ನಿಮ್ಮ ದೊಡ್ಡದತ್ತು. BLD ಗ್ರೌಂಡ್ ಒಳಗೆ ಒಂದು ದೊಡ್ಡ ಪ್ರಮಾಣದ ಯೋಗ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ ನಾವು. ಸರ್, ಮುಂದಿನ ವರ್ಷ ಅಂದರೆ ಮಹಿಳಾ ದಿನಾಚರಣೆನೂ ಒಟ್ಟೊಟ್ಟಿಗೆ ಬರ್ತದೆ ರೀ. ಹೋಳಿ ಹುಣ್ಣಿಮೆನೂ ಒಂದೇ ತಿಂಗಳಾಗ ಬರ್ತದೆ ಎರಡೂ. ಮುಂದಿನ ವರ್ಷ ನಮ್ಮ ಮಹಿಳೆಯರಿಗೆ ಹೋಳಿ ಹುಣ್ಣಿಮೆ ನಿಮಿತ್ತವಾಗಿ ನೀವೇನು ಈ ಒಂದು ಹಲಗೆ ಸ್ಪರ್ಧೆಯನ್ನು ನೀವು ಏರ್ಪಡಿಸ್ತೀರಲ್ಲ, ಮಹಿಳೆಯರಿಗೆ ನೀವು ಪ್ರಾಧಾನ್ಯತೆ ಕೊಡ್ತೀರೇನೋ ಭಾಗವಹಿಸೋಕ್ಕೆ? ನೋಡ್ರಿ, ನಾನು ನಿಮಗೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಮ್ಮ ಈ ಹಲಿಗೆ ಹಬ್ಬ ಚಾಲನೆ ಕೊಡೋಳೆ ಒಬ್ಬಕ್ಕೆ ಹೆಣ್ಮಗಳು ಏನು ರೀ. ಈಗ ಮುಂದಿನ ವರ್ಷ ಯಾಕೆ ಈಗಾದರೂ ಬಂದು ಅವ್ರು ಭಾಗವಹಿಸ್ತೀನಪ್ಪ ಅಂತಂದ್ರೆ ಈ ಸರನೇ ಅವ್ರಿಗೆ ಮುಂದಿನ ವರ್ಷದ ತನಕ ಕಾಯ್ಬೇಡ್ರಿ, ಮತ್ತು ಒಂದು ವರ್ಷ ಹೋಗಿ ಕಾಯ್ಬೇಕಾಗ್ತದೆ. ಮುಂದೆ ವರ್ಷ ಏನಾಗ್ತದೆ ಗೊತ್ತಿರೋದಿಲ್ಲ. ಅದಕ್ಕೆ ಈಗ ನಾಳೆನೇ ಐತಿ, ನಾಳೆನೂ ಬಂದು ಅವ್ರು ಬೇಕಾದಂಗೆ ಭಾಗವಹಿಸ್ಬೋದು. ಭಾಗವಹಿಸಿ ನಾವು ಯಾರೇ ಹಲಿಗೆ ಬಾರಿಸಿನ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಪ್ರತ್ಯೇಕ ಬಹುಮಾನ ಕೊಡುವಂಥ. ಸರ್, ನಿಮ್ಮ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಿರಿ. ನಿಮ್ಮ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಕೂಡ ಒಂದು ಬದಿಗೊತ್ತಿ ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ನೀವು ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸರ್, ನಮ್ಮ ಭೀಮ ಹೋರಾಟ ಸುದ್ದಿವಾಹಿನಿ ಸ್ಟುಡಿಯೋಕ್ಕೆ ನೀವು ಬಂದಿದ್ದೀರಿ. ನಮ್ಮ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದೆರಡು ಮಾತಲ್ಲಿ ಹೇಳ್ರಿ ಸರ್. ನನಗೆ ನಮ್ಮ ಸುನಿಲ್ ದತ್ ಸರಾಫ್ ಅವರು ಭಾಳ ವರ್ಷದಿಂದ ಪರಿಚಯ. ಅವ್ರು ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿರ್ತಾರೆ. ಈ ಭೀಮ ಹೋರಾಟ ಅನ್ನುವಂಥ ಒಂದು ಸುದ್ದಿವಾಹಿನಿ ಮೂಲಕ ಅವರು ಸಾಕಷ್ಟು ಜನರ ಸಮಸ್ಯೆಗಳ ಪರಿಹಾರ ಮಾಡಿದ್ದಾರೆ. ಬರುವಂಥ ದಿವಸ ಒಳಗೆ ಅವರು ಇದು ಹೆಮ್ಮರವಾಗಿ ಬೆಳೆಯಲಿ, ಸಾಕಷ್ಟು ನೊಂದವರ ಧ್ವನಿ ಆಗಲಿ ಅಂತಂದು ನಾನು ಶುಭ ಹಾರೈಸ್ತೀನಿ. ತಾವು ಎಲ್ಲರೂ ಕೂಡ ನಮ್ಮ ಏನು ಈ ಒಂದು ಚಾನಲ್ ವೀಕ್ಷಣೆ ಮಾಡ್ತೀರಿ, ತಾವೆಲ್ಲರೂ ಕೂಡ ತಮಗೆ ಒಟ್ಟರಿಗೆ ಈ ನಮ್ಮ ಹಲಿಗೆ ಹಬ್ಬಕ್ಕೆ ಆಹ್ವಾನ ಮಾಡೋ ಮೂಲಕ ಈ ಒಂದು ಚಾನಲ್ ಇನ್ನೂ ಹೆಚ್ಚಿನ ಜನರಿಗೆ ತಲುಪಲಿ, ಇನ್ನೂ ಹೆಚ್ಚಿನ ಜನರಿಗೆ ಸ್ಪಂದಿಸುವಂಥ ಕೆಲಸ ಆಗಲಿ ಅಂತಂದು ಶುಭ ಹಾರೈಸುತ್ತೇನೆ.